ಮಕ್ಕಳು ನೋಡಿ ಎಷ್ಟು ಬುದ್ಧಾಗ ಆಟ ಆಡ್ತಾ ಇದ್ದಾರೆ, ಬಾಯ್ ಮಾಡ್ತಾ ಇದ್ದಾರೆ ನನಗೆ. ನಾನು ಈ ಒಂದು ಅಂಗನವಾಡಿ ಕೇಂದ್ರ ನೋಡಿ, ಮಗು ಬಾ ಅಂತ ಹೇಳಿದೆ, ಗೇಟಿಂದ ಆಚೆನೇ ಬಂದುಬಿಟ್ರು. ಇವರು ಸುರಕ್ಷತೆ ಬಗ್ಗೆ ಯಾರು ಇದು ನೋಡ್ತಾ ಇದ್ದಾರೆ. ಯಾರಾದರೂ ಕಳ್ಳರು ಮಕ್ಳು ಕಳ್ಳರು ಎತ್ಕೊಂಡು ಹೋಗ್ಬಿಟ್ರೆ ಏನು ಮಾಡ್ತಾರೆ ಇವ್ರಿಗೆ? ಇಲ್ಲಿ ನೋಡು, ಯಾರು ಕರೆದ್ರು ಆಚೆ ಬರಬಾರ್ದು ಗೇಟಿಂದ, ಆಯಿತಾ? ಗೇಟ್ ಎಲ್ಲಿದೆ? ಅಲ್ಲಿಂದ ಬರಬಾರ್ದು ಆಚೆ, ಹಂಗೆ ಬರಬಾರ್ದು ಅಲ್ಲಿಂದ. ಎಲ್ಲಿ ಯಾರು ಇದ್ದಾರೆ ಮೇಲೆ? ಈ ಮಗು ಬಂದಿರೋದು ಆಚೆ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಮೇಲೆ ಯಾರೂ ನಿಂತಿಲ್ಲ ನೋಡಿ. ಈ ಸೈಡಿಂದ ತೋರಿಸ್ತಾ ಇದೆ ನೋಡಿ, ಯಾರೂ ನಿಂತಿಲ್ಲ. ಗೊತ್ತೇ ಇಲ್ಲ ಮಗು ಆಚೆ ಬಂದಿದೆ. ಈಗ ಗೇಟಿಂದ ಆಚೆ ಯಾರು ಇದಕ್ಕೆ ಜವಾಬ್ದಾರರು? ಇದಕ್ಕೆ ಒಳಗಡೆ ಇರೋಂಥ ಅಧಿಕಾರಿಗಳು ಜವಾಬ್ದಾರಿ ಇರ್ತಾರೆ, ಟೀಚರ್ ಅಂತ ಅವ್ರು ಇರ್ತಾರೆ. ಮತ್ತೆ ಈ ತರ ಮಕ್ಕಳನ್ನ ಒಂದು ಬೇಜವಾಬ್ದಾರಿಯಿಂದ ನೋಡ್ಕೊಳ್ತಾರ ಒಂದು ವಿಷಯ ನಮ್ಗೆ ಗೊತ್ತಾಗತ್ತೆ. ಯಾಕಂದ್ರೆ ಮಕ್ಕಳನ್ನ ನಾವೇನ್ ಮಾಡ್ತೀರಿ, ಅಲ್ಲಿ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ನಾವು ಒಂದು ಡೇ ಕೇರ್ ಸೆಂಟರ್ ಬಿಡ್ತೀರಿ. ಆದರೆ ಡೇ ಕೇರ್ ಸೆಂಟರ್ಗಳಲ್ಲಿ ಮಕ್ಕಳನ್ನ ಅವ್ರ ಪಾಡಿಗೆ ಅವ್ರು ಬಿಡ್ತಾವ್ರೆ. ಪಕ್ಕದಲ್ಲೇ ನೀವು ಏನು ಮಾತಾಡ್ತೀಯಾ? ಕನ್ನಡ? ಓಕೆ. ಏನಿದು ಸ್ಕೂಲಾ ಇದು? ಟೀಚರ್ ಎಲ್ಲಿ? ನೀನು ಹಿಂಗೆ ಗೇಟಿಂದ ಆಚೆ ಬಂದರೆ ಹೆಂಗಮ್ಮ ನೀನು? ಹಾಂ ಮೇಡಮ್, ಇವೆಲ್ಲ ನೋಡ್ಕೊಬೇಕು. ಯಾರ ಮಕ್ಳು ಎತ್ಕೊಂಡು ಹೋಗ್ಬಿಟ್ರೆ ಏನು ಮಾಡ್ತೀರಾ? ಹಾಂ,